ಶ್ರೀ ತತ್ವ ಗೀತಾಮೃತ ಚಾನಲಿಗೆ ಸುಸ್ವಾಗತ. ಶ್ರೀ ರಾಮಕೃಷ್ಣ ವಚನವೇದ ಭಾಗ 1 ಬುಕ್ಸಿನ ಪರಮಹಂಸರು ವಿವೇಕಾನಂದರು ಹಾಡಿರುವ ಭಕ್ತಿ ಗೀತೆ, ಕಾಳಿಯ ಭಕ್ತಿ ಗೀತೆ. ಶ್ರೀ ಗುರು ಸ್ವಾಮಿ ತತ್ವರೂಪಾನಂದ ಇವರ ಶುಭ ಆಶೀರ್ವಾದದಿಂದ ಸ್ವಲ್ಪ ವಚನ ಓದಿ ಅದರಲ್ಲಿರುವ ಭಕ್ತಿ ಗೀತೆ ಹಾಡಲು ಆಶೀರ್ವದಿಸುತ್ತಾರೆ. ಅವರ ಕೃಪಾ ಆಶೀರ್ವಾದದಿಂದ ಹಾಡುವೆವು. ಎಲ್ಲರೂ ಭಕ್ತಿಯಿಂದ ಕೇಳಿ. ಎಲ್ಲರಿಗೂ ಶುಭವಾಗಲಿ. ಶ್ರೀ ಗುರುವಿಗೆ ಪ್ರಣಾಮ. ಮಾಸ್ತರ್ ಪ್ರಾತಃ ಕಾಲಕ್ಕೆ ಬಂದು ನೋಡಿದಾಗ ಪರಮಹಂಸರು ಆನಂದದಿಂದ ಭವನಾಥ್, ರಾಕಾಲ್, ಕಾಳಿಕೃಷ್ಣ ಇವರೊಡನೆ ಮಾತುಕತೆಯಾಡುತ್ತಿರುವುದು ಕಣ್ಣಿಗೆ ಬಿತ್ತು. ಮಾಸ್ತರ್ ಕೊಠಡಿಗೆ ಬಂದೊಡನೆ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ದ. ಶ್ರೀರಾಮಕೃಷ್ಣರು, ಮಾಸ್ತರಿಗೆ ಬಂದೆಯಾ? ಬಹಳ ಸಂತೋಷ. ಭಕ್ತರಿಗೆ ಲಜ್ಜೆ, ದ್ವೇಷ, ಭಯ ಇವು 3 ಇರಕೂಡದು. ಈ ದಿನ ಇಲ್ಲಿ ಆನಂದ ಬಹಳವಾಗಿ ತುಂಬಿ ತುಳುಕಾಡಲಾರಂಭಿಸುತ್ತದೆ. ಆದರೆ ಯಾವ ನಿಶ್ಚಯರು ಭಗವನ್ನಾಮದಿಂದ ಮತ್ತರಾಗಿ ನೃತ್ಯ ಗೀತೆಗಳಲ್ಲಿ ಭಾಗವಹಿಸಲರೋ ಅವರಿಗೆ ಎಂದಿಗೂ ಭಗವಂತನ ಸಾಕ್ಷಾತ್ಕಾರ ದೊರಕದು. ಭಗವದ್ವಿಷಯವಾಗಿ ಲಜ್ಜೆ ಏಕೆ, ಭಯವೇಕೆ? ಈಗ ನೀವು ಎಲ್ಲರೂ ಹಾಡಿ. ಭವನ್ನಾಥ ಮತ್ತು ಆತನ ಸ್ನೇಹಿತ ಕಾಳಿಕೃಷ್ಣ ಹಾಡಲಾರಂಭಿಸಿದ್ದಾರೆ. ಧನ್ಯ ಧನ್ಯವಿದೆ ಸುದಿನ, ನಾವೆಲ್ಲರೂ ಸೇರುವ. ಧನ್ಯ ಧನ್ಯವಿದೆ ಸುದಿನ, ನಾವೆಲ್ಲರೂ ಸೇರುವ. ಪುಣ್ಯಭೂಮಿ ಭಾರತೀಯಲಿ ನಿನ್ನ ಸತ್ಯ ಧರ್ಮಗಳನ್ನು, ನಿತ್ಯ ಸತ್ಯ ಧರ್ಮಗಳನ್ನು ಈ ದಿನವೇ ಸಾರುವ. ಈ ದಿನವೇ ಸಾರುವ. ಎಂದೇ ಎಂದಿಯೂ ನಿನ್ನ ಧಾಮ, ಎದೆ ಎದೆಯೂ ನಿನ್ನ ಧಾಮ. ನಿನ್ನ ಪುಣ್ಯ ಮಧುರ ನಾಮ, ಎದೆ ಎದೆಯೂ ನಿನ್ನ ಧಾಮ. ನಿನ್ನ ಪುಣ್ಯ ಮಧುರ ನಾಮ. ದಿಗ್ವಿಷಯಗಳ ತುಂಬಿದೆ ಭಕ್ತರಿಂದ ನಿನ್ನ ಪಾರ. ಭಕ್ತರಿಂದ ನಿನ್ನ ಪಾರ. ದೇಶಗಳ ತುಂಬಿದೆ ಭಕ್ತರಿಂದ ನಿನ್ನ ಪಾರ.
ಮಹಿಮೆಯನ್ನು ಸಾರಿದೆ, ಮಹಿಮೆಯನ್ನು ಸಾರಿದೆ. ಭಕ್ತರಿಂದ ನಿನ್ನ ಪಾರ ಮಹಿಮೆಯನ್ನು ಸಾರಿದೆ, ಮಹಿಮೆಯನ್ನು ಸಾರಿದೆ, ಮಹಿಮೆಯನ್ನು ಸಾರಿದೆ. ನಾವೆಂದಿಗೂ ಬಯಸೇವಯ್ಯ ಜನಧನಾದಿ ಗೌರವ, ನಮಗಿಲ್ಲವೋ ಅನ್ಯ ಕಾಮ, ಅರ್ಥರಾಗಿ ಬಂದೆವಿಲ್ಲಿ, ನಂಬಿ ನಿನ್ನ ಪಾದವ, ನಂಬಿ ನಿನ್ನ ಪಾದವ. ನಾವೆಂದಿಗೂ ಬಯಸೇವಯ್ಯ, ನಾವೆಂದಿಗೂ ಬಯಸೇವಯ್ಯ ಜನಧನಾದಿ ಗೌರವ, ನಮಗಿಲ್ಲವೋ ಅನ್ನಕಾಮ, ಅರ್ಥರಾಗಿ ಬಂದೆವಿಲ್ಲಿ, ನಂಬಿ ನಿಮ್ಮ ಪಾದವ. ನಿನ್ನ ಪಾದ ಅಮೃತ ನಿಲಯ, ನಮಗಿಲ್ಲವೋ ಮರಣದ ಭಯ, ನಿಮ್ಮ ಪಾದ ಅಮೃತ ನಿಲಯ, ನಮಗಿಲ್ಲವೋ ಮರಣದ ಭಯ. ಜಯತು ಜಯತು ನಿರ್ಭಯ, ಜಯತು ಜಯತು ನಿರ್ಭಯ, ಜಯತು ಜಯತು ನಿರ್ಭಯ. ಪರಮಹಂಸರು ಅಂಜಲಿ ಬಂದರಾಗಿ ಈ ಹಾಡನ್ನು ಕೇಳುತ್ತಿದ್ದ ಹಾಗೆಯೇ ಅವರ ಮನಸ್ಸು ಭಾವರಾಜ್ಯಕ್ಕೆ ಹೋಗಿ ಅಲ್ಲಿ ವಿವರಿಸಲಾರಂಭಿಸಿದೆ. ಪರಮಹಂಸರ ಮನಸ್ಸು ಒಣಗಿದ ಬೆಂಕಿ ಕಡ್ಡಿಯ ಹಾಗೆ, ಅದು ಗೀಚಿದೊಡನೆಯೇ ಹತ್ತಿಕೊಂಡು ಬಿಡುತ್ತದೆ. ಅವರು ಬಹಳ ಹೊತ್ತಿನವರೆಗೆ ಧ್ಯಾನಸ್ಥರಾಗಿದ್ದೇ ಇದ್ದು ಬಿಟ್ಟರು. ಸ್ವಲ್ಪ ಹೊತ್ತಾದ ನಂತರ ಕಾಳಿ ಕೃಷ್ಣ ಭಾವನಾಥ ಕಿವಿಗೆ ಏನೋ ಪಿಸುಗುಟ್ಟಿದ. ನಂತರ ಆತ ಪರಮಹಂಸರಿಗೆ ಪ್ರಣಾಮ ಮಾಡಿ ಹೊರಡಲು ಸಿದ್ಧನಾದ. ಪರಮಹಂಸರು ವಿಸ್ಮಯಗೊಂಡು ಅವನನ್ನು ಕೇಳುತ್ತಿದ್ದಾರೆ. ಎಲ್ಲಿಗೆ ಹೋಗುತ್ತಿದ್ದೀಯೇ? ಭವನಾಥ ಆತನಿಗೆ ಸ್ವಲ್ಪ ಕೆಲಸವಿದೆ, ಅದಕ್ಕಾಗಿ ಹೋಗುತ್ತಿದ್ದಾನೆ. ರಾಮಕೃಷ್ಣರು: ಏನದು? ಭವನಾಥ: ಭವನಾಥ ವರಹನಗರದಲ್ಲಿರುವ ಶ್ರಮಜೀವಿಗಳ ಶಿಕ್ಷಣಾಲಯಕ್ಕೆ ಹೋಗುತ್ತಿದ್ದಾನೆ. ಶ್ರೀರಾಮಕೃಷ್ಣರು: ಇಂದು ಆತನ ದುರಾದೃಷ್ಟ. ಇಂದು ಇಲ್ಲಿ ಆನಂದವಾಹಿನಿಯೇ ಹರಿಯಲಾರಂಭಿಸಿದೆ. ಅದರಲ್ಲಿ ಆತ ಭಾಗಿಯಾಗಬಹುದಿತ್ತು. ಎಂಥ ದುರಾದೃಷ್ಟಶಾಲಿ ಎಂದರು.